ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನದ ನಂತರ ನಾನಿವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ, ಆ ರೀಸನ್ನಿಂದ ನನಗೆ ವೀಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಇವತ್ತು ಒಂದು ಸೂಪರಾದ ಒಂದು ಸೋಪು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನನಗೆ ಒಂದು ಕಸ್ಟಮರ್ ಆರ್ಡರ್ ಕೊಟ್ಟದ್ದು. ಮಗುವಿಗೆ ತುಂಬ ಇಚ್ಚಿಂಗ್ ಇದೆ. ಈಗ ಮಳೆ ಸೀಸನ್ ಅಲ್ವಾ, ರೈನಿ ಸೀಸನ್ ಆದದ್ರಿಂದ ತುಂಬ ತುರಿಕೆ ಇಚ್ಚಿಂಗ್ ಇದೆ. ಆಮೇಲೆ ಯಾರಿಗಾದರೂ ಫಂಗಲ್ ಇನ್ಫೆಕ್ಷನ್ ಇದ್ದರೆ, ರಿಂಗ್ ವರ್ಮ್ ಇದ್ದರೆ, ಮತ್ತು ಮುಖದಲ್ಲಿ ತುಂಬ ಮೊಡವೆಗಳಿದ್ದರೆ ಈ ಸೋಪು ಸೂಪರಾದ ಸೋಪ್ ಇದು. ನೀವು ಇದನ್ನು ಒಂದು ಸೋಪ್ ಯೂಸ್ ಮಾಡುವಾಗಲೇ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಇದು ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಇದು ನೋಡಿ, ನಾನು ಒಂದು 2-3 ಕಹಿ ಬೇವಿಂದು ಎಲೆ ತಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ತುಳಸಿ, ಒಂದು 2ರಷ್ಟು ದೊಡ್ಡ ಪಾತ್ರೆ, ಆಮೇಲೆ ತುಂಬೆಯನ್ನು ಇದೆಲ್ಲವನ್ನು ನೀಟಾಗಿ ಚೆನ್ನಾಗಿ ತೊಳೆದು ಒಣಗಿಸಬೇಕು. ಆಮೇಲೆ ಸಣ್ಣ ಒಂದು ತುಂಡು ಅಲೋವೆರಾ. ಇದು ನೋಡಿ, 3 ಗೆಲ್ಲಷ್ಟು ನಾನು ಎಲೆಯನ್ನು ತಗೊಂಡಿದ್ದೀನಿ. ಇದು ನಾನು ಆಲ್ರೆಡಿ ತೊಳೆದು ಇಟ್ಟು ಒಣಗಿಸಿದ್ದು, ಅದು ನೀರಿನ ಅಂಶ ಇರಬಾರ್ದು, ಅದಕ್ಕೋಸ್ಕರ ಇದನ್ನು ನೀಟಾಗಿ ನಾವು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ಸ್ವಲ್ಪ ಕೂಡ ನೀರು ಹಾಕಲಿಕ್ಕೇ ಇಲ್ಲ. ಚೆನ್ನಾಗಿ ನೀಟಾಗಿ ನಾವು ಇದನ್ನು ನೋಡ್ಕೊಳ್ಬೇಕಾಗ್ತದೆ. ನೋಡಿ, ಸಣ್ಣ ಸಣ್ಣ ಕ್ರಿಮಿಗಳು ಇರಲಿಕ್ಕೆ ಚಾನ್ಸಸ್ ಇದೆ. ನಾವು ನೀಟಾಗಿ ನೋಡ್ಕೊಳ್ಬೇಕಾಗ್ತದೆ. ಎಷ್ಟು ಕ್ಲೀನ್ ಮಾಡಿದರೂ ಸಾಕಾಗಲ್ಲ. ಮಳೆ ಸೀಸನ್ ಆಗೋದ್ರಿಂದ ಸಣ್ಣ ಸಣ್ಣ ಕ್ರಿಮಿಗಳು ಇದ್ದೇ ಇರುತ್ತೆ. ಸೊ ನೀವು ಅದನ್ನು ಕರೆಕ್ಟ್ ನೋಡಿಕೊಂಡು ಮಾಡಿಕೊಳ್ಬೇಕು. ನೋಡಿ, ನಾನು ಇಲ್ಲಿ ಅಲೋವೆರಾ ನಾನು ತಗೊಂಡಿದ್ದೇನೆ. ನೋಡಿ, ಒಂದು ಅರ್ಧದಷ್ಟು ಅಲೋವೆರಾ, ಸಣ್ಣ ಅಲೋವೆರಾ ನನಗೆ ಸಿಕ್ಕಿದ್ದು. ಸೊ ಅಷ್ಟು ಅಲೋವೆರಾವನ್ನು ನಾನು ಅದರ ಸಿಪ್ಪೆ ತೆಗೆಯದೇ ಹಾಗೆ ಹಾಕ್ತಾಯಿದ್ದೀನಿ. ಅದನ್ನು ತೊಳ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತರೋಣ. ಇವಾಗ ನೋಡಿ, ನಾನು ಈ ಪೇಸ್ಟ್ ನೋಡಿಕೊಂಡು ಬೇಸ್ ತಗೊಳ್ತಾ ಇದ್ದೀನಿ. ನನಗೆ ಎಷ್ಟು ಆರ್ಡರ್ ಬಂದಿದೆ ನೋಡಿ, ನಾನು ಅಷ್ಟೇ ಪೇಸ್ಟ್ ತಗೊಳ್ತಾ ಇದ್ದೀನಿ. ನೋಡಿ, ನನಗೆ ಒಂದು 250 ಗ್ರಾಮ್ ಅಷ್ಟು ನನಗೆ ಪೇಸ್ಟ್ ಸಾಕು. ಯಾಕೆಂತೇಳಿದ್ರೆ ನನಗೆ 3 ಸೋಪಿದ್ದು ಆರ್ಡರ್ ಬಂದಿದ್ದು. ಅದಕ್ಕೆ ನಾನೊಂದು 20-21 ಗ್ರಾಮ್ ಅಷ್ಟು ಪೇಸ್ಟ್ ತಗೊಳ್ತಾ ಇದ್ದೀನಿ. ಅದಾದ ನಂತರ ನಾನೊಂದು ಅರ್ಧ ಸ್ಪೂನಷ್ಟು ವೆಜಿಟೇಬಲ್ ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೇನೆ. ಕೋಕೋನಟ್ ಆಯಿಲ್ ಕೂಡ ಸ್ಕಿನ್ನಿಗೆ ನಂಬರ್ 1 ಮೆಡಿಸಿನ್. ಅದು ನಾವು ಖಾಲಿ ಕೋಕೋನಟ್ ಆಯಿಲನ್ನೇ ಹಾಕ್ಕೊಂಡು ಸ್ನಾನ ಮಾಡಿದರೂ ನಮ್ಮದು ಅರ್ಧ ಸ್ಕಿನ್ನಲ್ಲಿರುವ ಎಲ್ಲ ರೋಗಗಳು ವಾಸಿಯಾಗುತ್ತೆ. ಇವಾಗ ಅದರೊಂದು 2 ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, 250 ಗ್ರಾಮು ನಮಗೆ ಕರೆಕ್ಟಾಗಿ ಸಿಕ್ಕಿದೆ ಈ ಪೇಸ್ಟ್. ಇವಾಗ ಇದಕ್ಕೆ ಬೇಕಾದ ಬೇಸನ್ನು ಕೂಡ ನಾವು ಕರೆಕ್ಟಾಗಿ ಮಾಡೋಣ. ಇಲ್ಲಿ ನಾನು 239 ಗ್ರಾಮ್ ಇದೆ. ನಾನು ಒಂದು 20 ಗ್ರಾಮಷ್ಟು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. 250 ಗ್ರಾಮಷ್ಟು ನಾನು ಭರ್ತಿ ಮಾಡಿಕೊಂಡೆ ಹಾಕ್ತಾಯಿದ್ದೀನಿ. ದಯವಿಟ್ಟು ನೀವು ಯಾರು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕಬೇಡಿ. ಹಾಕಿದರೆ ಅದು ಸೋಪ್ ಗಟ್ಟಿಯಾಗಿ ಬರಲ್ಲ, ಬೇಗನೆ ಮೆಲ್ಟ್ ಆಗುತ್ತೆ. ಆದುದರಿಂದ ನೀವು ಕರೆಕ್ಟ್ ಮೆಷರ್ಮೆಂಟಲ್ಲೇ ಮಾಡಿಕೊಳ್ಳಿ. ನೋಡಿ, ನಾನಿವಾಗ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟ್ 250 ಗ್ರಾಮ್ ನಾನು ತಗೊಂಡಿದ್ದೀನಿ. ನೋಡಿ, 252 ಗ್ರಾಮ್ ಇದೆ. ನೋಡಿ, ಕರೆಕ್ಟಾಗಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾವು ಇದನ್ನು ಮೆಲ್ಟ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಎಲ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ನಾನು ಹೇಳಲಿಲ್ಲ. ನೀಟಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ತಾ ಇರೋದು. ಇವಾಗ ನೋಡಿ, ನೀಟಾಗಿ ಮೆಲ್ಟ್ ಆಗಿದೆ. ಅದಾದ ನಂತರ ನಾವು ಇದೇನು ಪೇಸ್ಟ್ ಇದೆ ನೋಡಿ, ಅದನ್ನೆಲ್ಲವನ್ನು ಹಾಕಬೇಕು. ನಾವು ಮೆಷರ್ಮೆಂಟಿಗೆ ತಕ್ಕ ಹಾಗೆ ನಾವು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋದು. ಅದು ಸ್ವಲ್ಪ ಕೂಡ ಅದನ್ನು ಬಿಡಬಾರ್ದು, ಫುಲ್ಲಾಗಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಕೂಡ ನಮ್ಮ ಬೇಸಿಗೆ ಕರೆಕ್ಟಾಗಿ ಮೆಲ್ಟ್ ಆಗೋವರೆಗೆ ಇದು ನಾವು ಈ ಥರ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಸೌಟ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು ಅಂತ ಹೇಳಿ ಏನಿಲ್ಲ. ಆ ಮೆಡಿಸಿನ್ ಅಂಶ ಕರೆಕ್ಟಾಗಿ ಬೇಸಿಗೆ ಮಿಕ್ಸ್ ಹಾಕ್ಕೊಳ್ಬೇಕು. ನಾವು ಹಾಕಿದ ಕೂಡಲೇ ಎಣ್ಣೆ ತೆಗಿಲಿಕ್ಕೂ ಇಲ್ಲ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಆಗಿದೆ.
ಇದರಲ್ಲಿ ತುಂಬ ನಾವು ಕರೆಕ್ಟ್ ಒಳ್ಳೆ ಬೇಸ್ ಫಸ್ಟ್ ಕ್ವಾಲಿಟಿ ಬೇಸ್ ತಗೊಂಡ್ರೆ ನಮಗೆ ನೋಡಿ ಈ ಥರ ನೊರೆಗಳು ಬರಲ್ಲ, ನೀಟಾಗಿ ನಮಗೆ ಈ ಸೋಪು ಸಿಗುತ್ತೆ. ಇವಾಗ ನೋಡಿ ಆಗಿದೆ. ಇನ್ನು ನಾವು ಇದನ್ನು ಇಳಿಸ್ಕೊಂಡು ಸ್ಮೆಲ್ ಹಾಕೋಣ. ಇವಾಗ ನಾನು ಇದಕ್ಕೆ ಲೆಮನ್ ಫ್ಲೇವರದ್ದು ಫ್ರ್ಯಾಗ್ರೆನ್ಸ್ ಆಯಿಲ್ ಹಾಕ್ತಾಯಿದ್ದೀನಿ, ಲೆಮನ್ ಇದ್ದು. ಯಾಕೆ ಅಂತ ಹೇಳಿದರೆ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಕೂಡ. ಅದು ಅಲ್ಲದೆ ನಿಮಗೆ ತುಳಸಿದು ಕೂಡ ಹಾಕ್ಬೋದು. ನಾನು ಇದಕ್ಕೆ ಲೆಮನ್ ಹಾಕ್ತಾಯಿದ್ದೀನಿ. ಸೊ ನೋಡಿ ಈ ಥರ ನಾನೊಂದು 6ರಿಂದ 10 ಡ್ರಾಪ್ಸ್ ಅಷ್ಟು ಫ್ರ್ಯಾಗ್ರೆನ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಮೋಲ್ಡಿಗೆ ಹಾಕೋಣ. ಯಾವಾಗಲೇ ಗ್ಯಾಸಲ್ಲಿ ಇರುವಾಗ ನಾವು ಫ್ರ್ಯಾಗ್ರೆನ್ಸ್ ಹಾಕಲಿಕ್ಕಿಲ್ಲ, ಅದನ್ನು ಇಳಿಸ್ಕೊಂಡು ಫ್ರ್ಯಾಗ್ರೆನ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಇದು ಒಂದು ಸೋಪು 100 ಗ್ರಾಮ್ ಅಲ್ಲ, 110 ಗ್ರಾಮ್ ಅಷ್ಟು ನಮಗೆ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಾನು ಮೋಲ್ಡ್ ಫುಲ್ಲಾಗಿ ಹಾಕ್ತಾಯಿದ್ದೀನಿ. ನಮಗೆ 100 ಗ್ರಾಮ್ ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಹಾಕಿದರೂ ಸಾಕಾಗ್ಬೋದು. ಅದೊಂದು ಮುಕ್ಕಾಲು ಆಗುವವರೆಗೆ ಹಾಕ್ಬೋದು. ಆದರೆ ಬೇಡ, ನಾನು ಅದನ್ನು ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನನಗೆ ಕರೆಕ್ಟಾಗಿ 250 ಗ್ರಾಮ್ ಅಷ್ಟೇ ಸೋಪು ನನಗೆ ಸಿಕ್ಕಿದ್ದು. ಇದನ್ನು ನೋಡಿ ಬಬಲ್ಸನ್ನು ನೀಟಾಗಿ ಸ್ಪೂನಿಂದ ತೆಗಿಬೇಕು. ನಾನಿಲ್ಲಿ ಯಾವುದೇ ಬಬಲ್ ಸ್ಪ್ರೇಯರನ್ನು ಯೂಸ್ ಮಾಡ್ತಾ ಇಲ್ಲ. ನಾನು ಏನು ಯಾಕೆ ಕ್ಲಿಯರಾಗಿ ಮಾಡ್ತಾ ಇರುವಾಗ ಪ್ಯೂರ್ ಹರ್ಬಲ್ ಆಗೇ ಇರಲಿ, ಸ್ವಲ್ಪ ಕೂಡ ಕೆಮಿಕಲ್ ಹಾಕೋದು ಬೇಡ ಅಂತ ಹೇಳೋ ಒಂದು ಇಂಟೆನ್ಷನಿಂದ. ನಿಮಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ ನೀವು ಮಾಡ್ಬೋದು. ಇದು ನಾನು ರಾತ್ರಿ ಮಾಡಿ ಇಟ್ಟದ್ದು. ನೋಡಿ ಮಾರನೇ ದಿನ ಬೆಳಿಗ್ಗೆ ನಾನು ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮ ಸೋಪು ಯಾವ ನಮೂನೆ ಬಂದಿದೆ ಅಂತ ಹೇಳಿ, ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವು ಇದಕ್ಕೆ ಯಾವುದೇ ಕಲರ್ ಆಗಲಿ ಏನು ಯೂಸ್ ಮಾಡಲಿಲ್ಲ, ಏನು ನಾವು ನ್ಯಾಚುರಲ್ ಆಗಿ ನಾವು ಪೇಸ್ಟ್ ಹಾಕಿದ್ದೇವೆ ನೋಡಿ, ಅದೇ ಕಲರ್. ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ. ನಿಮಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನೋಡಿ ಅದು ಸಣ್ಣವರಿಗಾಗಲಿ ದೊಡ್ಡವರಿಗೆ ಆಗಲಿ ಏನೇ ಇಚ್ಚಿಂಗ್ ಆಗಲಿ, ಸ್ಕಿನ್ನಲ್ಲಿ ಇರಿಟೇಷನ್ ಆಗಲಿ, ಆಮೇಲೆ ಫಂಗಲ್ ಇನ್ಫೆಕ್ಷನ್ ಈ ಟೈಮಲ್ಲಿ ಬಂದೇ ಬರುತ್ತೆ. ಇದಕ್ಕೆಲ್ಲ ಒಳ್ಳೆಯ ಸೋಪು. ನಾನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಥ್ಯಾಂಕ್ ಯು.